ಆತ್ಮೀಯ ಸ್ನೇಹಿತರೆ, ಈಗ ಏನಪ್ಪ ಅಂದರೆ CSD ಬಂದಿರುತ್ತೆ. ಬಂದಾದ ನಂತರ ಏನಪ್ಪ ಅಂದರೆ ಪಾಸ್ವರ್ಡು ಗೊತ್ತಿರಲ್ಲ. ಆ ಪಾಸ್ವರ್ಡ್ ಯಾವ ಥರ ರೀಸೆಟ್ ಮಾಡಬೇಕು ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ. ಈಗ ನಿಮ್ಮ ಥರ ಈ ಥರ ಗೂಗಲ್ ಪೇಜ್ ಕಾಣುತ್ತೆ. ಏನಪ್ಪ ಅಂದರೆ CSC ಲಾಗಿನ್ ಅಂತ ನೀವು ಕ್ಲಿಕ್ ಮಾಡಬೇಕು. ಆ ಕ್ಲಿಕ್ ಮಾಡಿದ ನಂತರ ಇಲ್ಲಿ CSC ಲಾಗಿನ್ ಅಂತ ಕಾಣ್ತದೆ, ಇಲ್ಲಿ ಕ್ಲಿಕ್ ಮಾಡೋದ್ರ ಮೇಲೆ ಓಪನ್ ಮಾಡೋ ನಂತರ ಏನಪ್ಪ ಅಂದರೆ ನಿಮಗೆ CSC ಡ್ಯಾಶ್ಬೋರ್ಡ್ ಕಾಣುತ್ತೆ. ಈ ಥರ ಡ್ಯಾಶ್ಬೋರ್ಡ್ ಬಂದಾದ ನಂತರ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಇದು ಡಿಜಿಟಲ್ ಸೇವಾ ಪೋರ್ಟಲ್ ಅಂತಂದು, ಸೇವಾ ಕನೆಕ್ಟ್ ಅಂತಂದು ಇಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ. ಪಾಸ್ವರ್ಡ್ ಗೊತ್ತಿರ್ಲಾರ್ದಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೆಳಗೆ ಕಾಣ್ತಾ ಇದೆ ಫಾರ್ವರ್ಡ್ ಪಾಸ್ವರ್ಡ್ ಅಂತಂದು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡೋ ನಂತರ ನಿಮ್ಮ ಅದೊಂದು CSD ಇರುತ್ತೆ. ಆ CSD ನ ಏನಪ್ಪ ಇಲ್ಲಿ ಮೆನ್ಷನ್ ಮಾಡಬೇಕು. 417-146-730017 ಈ ಮೆನ್ಷನ್ ಮಾಡೋದ ನಂತರ ಇಲ್ಲಿ Gmail ID ಇರುತ್ತೆ. ಆ Gmail ID ನ ಮೆನ್ಷನ್ ಮಾಡಬೇಕು. ಈಗ ನಾನು Gmail ID ನ ಮೆನ್ಷನ್ ಮಾಡಿದ್ದೀನಿ. ಈ Gmail ID ಇರುತ್ತಲ್ಲ, ಆ CSD ಕ್ರಿಯೇಟ್ ಮಾಡೋ ಟೈಮಲ್ಲಿ ಏನು ಕೊಟ್ಟಿರ್ತಾರೆ ಎಕ್ಸಾಕ್ಟ್ ಆಗಿ ಅದೇ ಮೇಲ್ ಐಡಿನ ಹಾಕಿದರೆ ಏನಪ್ಪ ಅಂದರೆ ಅದು ಪಾಸ್ವರ್ಡ್ ರೀಸೆಟ್ ಲಿಂಕ್ ಬರುತ್ತೆ. ಇಲ್ಲಪ್ಪ ಅಂದ್ರೆ ಅದು ಬರೋದಿಲ್ಲ. ಅದಾದ ನಂತರ ಇಲ್ಲಿ ಕ್ಯಾಪ್ಚಾ ಕಾಣ್ತಾ ಇದೆ, ಕ್ಯಾಪ್ಷನ್ ಮೆನ್ಷನ್ ಮಾಡಬೇಕು. 934255 ಅಂತ ಮಾಡಿ ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ ನಂತರ ಇಲ್ಲಿ ಬರ್ತಾ ಇದೆ ಮೆಸೇಜ್, ಆ್ಯನ್ ಇಮೇಲ್ ವಿತ್ ಇನ್ಸ್ಟ್ರಕ್ಷನ್ ಫಾರ್ ಕ್ರಿಯೇಟಿಂಗ್ ಅ ನ್ಯೂ ಪಾಸ್ವರ್ಡ್ ಹ್ಯಾಸ್ ಬಿನ್ ಸೆಂಡ್ ಟು ಯು ಅಂತ ಹೇಳ್ತಿದೆ. ಅಂದರೆ ಈಗ ನಾವು ಒಂದು ಮೇಲ್ ಐಡಿ ಹಾಕಿದ್ವಲ್ಲ, ಆ ಮೇಲ್ ಐಡಿ ಏನಪ್ಪ ಅಂದರೆ ಹೋಗಿರುತ್ತೆ ಪಾಸ್ವರ್ಡ್ ರೀಸೆಟ್ ಲಿಂಕ್. ನೋಡಿ ಇಲ್ಲಿ ಆಲ್ರೆಡಿ ಈ ಬರುತ್ತೆ CSCDIT ಅಂತ ಬರುತ್ತೆ, ಮೇಲ್ ಏನಂತ ಬರುತ್ತೆ CSCDIT ಅಂತ. ಇಲ್ಲಿ CSC ಕನೆಕ್ಟ್ ಅಂತ ಕಾಣ್ತಾ ಇದೆ. ಆಲ್ರೆಡಿ ಈಗ ಪಾಸ್ವರ್ಡ್ ರೀಸೆಟ್ ಲಿಂಕ್ ಇಲ್ಲಿ ಬಂದಿದೆ. ಇಲ್ಲಿ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇದ್ದಾರೆ ಕೆಳಗಡೆ ಕ್ರಿಯೇಟ್ ಪಾಸ್ವರ್ಡ್ ಅಂತ ತೋರಿಸ್ತಾ ಇದೆ. ಈ ಕ್ರಿಯೇಟ್ ಪಾಸ್ವರ್ಡ್ ಮೇಲೆ ಏನಪ್ಪ ಅಂದರೆ ನೀವು ಐಡಿನ ಕ್ರಿಯೇಟ್ ಮಾಡಿದ್ರಲ್ಲ ಅವರ ಪಾಸ್ವರ್ಡ್ನ ಒಂದು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಬೇಕು. ಈ ಥರ ಓಪನ್ ಆಗುತ್ತೆ. ನ್ಯೂ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಅಂತ ಹೇಳುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ಪಾಸ್ವರ್ಡ್ನ ಮೆನ್ಷನ್ ಮಾಡ್ಬೇಕಂದ್ರೆ ಒಂದು ಕ್ಯಾಪ್ಸಲ್ ಇರಬೇಕು, ಮತ್ತು ಸ್ಮಾಲ್ ಇರಬೇಕು, ಮತ್ತು ಸಿಂಬಾಲ್ಸ್ ಇರಬೇಕು, ಅಂದರೆ ನಂಬರ್ಸ್ ಇರಬೇಕು. ಆ ಥರ ನೀವೇನಂದರೆ ಪಾಸ್ವರ್ಡ್ನ ರೀಸೆಟ್ ಮಾಡಬೇಕು. ಈಗ ರೀಸೆಟ್ ಮಾಡ್ತಾ ಇದ್ದೀನಿ. ಪಾಸ್ವರ್ಡ್ನ ಸೆಟ್ ಮಾಡಿದ್ದೀನಿ. ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಯುವರ್ ಪಾಸ್ವರ್ಡ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ರೀಸೆಟ್, ಅಂದರೆ ನಾನೀಗ ಪಾಸ್ವರ್ಡ್ನ ರೀಸೆಟ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇದೆ. ಈಗ ನಾನು ಏನು ಮಾಡ್ತೀನಿ, ಮತ್ತೆ ಈಗ ರೀಸೆಟ್ ಆಗಿದೆ, ನಾನು ಏನು ಮಾಡ್ತೀನಿ ಇವಾಗ ಸೈನ್ ಕೊಡಬೇಕಾಗತ್ತೆ. CSC ಪೋರ್ಟಲ್ ಓಪನ್ ಆಗ್ತಾ ಇದೆ. ಫಸ್ಟ್ ಟೈಮು ಯಾಕಂದರೆ ಇದು ಓಪನ್ ಆಗ್ತಿರೋದಲ್ಲ, ನೀವು ಫಸ್ಟ್ ಟೈಮ್ ಐಡಿ ಕ್ರಿಯೇಟ್ ಮಾಡಿದಾಗ ಈ ಥರ ಕೇಳುತ್ತೆ, ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ ಟೈಮ್ ನೀವು ಓಪನ್ ಮಾಡಿದಾಗ ಈ ಥರ ಕಾಣುತ್ತೆ ನೋಡಿ. ಕಿಸೋಕೆ ಅಡ್ರೆಸ್ ಅಂತ ಕೇಳ್ತಾ ಇದೆ. ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇದಂದರೆ ಕಿಸೋಕೆ ನೀವು ಐಡಿ ಕ್ರಿಯೇಟ್ ಮಾಡೋ ಟೈಮಲ್ಲಪ್ಪ ಅಂದರೆ ಒಂದು ಅಂಗಡಿ ಹೆಸರು ಕೊಟ್ಟಿರ್ತೀವಿ, ಯಾವ ಅಂಗಡಿ ಅಂತ ಇಲ್ಲಿ ಕಾಣ್ತಾ ಇದೆ ಆಲ್ರೆಡಿ. ಮತ್ತು ಇಲ್ಲಿ ಸ್ಟೇಟ್ ಕಾಣ್ತಾ ಇದೆ, ಇದು ಯಾವ ಸ್ಟೇಟ್ ಐಡಿ ಅಂತ ಕರ್ನಾಟಕ. ಮತ್ತು ಡಿಸ್ಟಿಕ್ ತೋರಿಸ್ತಾ ಇದೆ, ರಾಯಚೂರು ಅಂತ ತೋರಿಸ್ತಾ ಇದೆ. ಇದು ಲೊಕೇಶನ್ ಟೈಪು, ಅಂದರೆ ಒಂದು ಐಡಿ ಕ್ರಿಯೇಟ್ ಮಾಡೋ ಟೈಮಲ್ಲಿ ಕೊಟ್ಟಿರ್ತೀವಿ, ಇದು ಅರ್ಬನ್ ರೂರಲ್ ಅಂತಂದು, ಇದು ರೂರಲ್ ಅಂತ ತೋರಿಸ್ತಾ ಇದೆ. ಈಗ ನೀವು ಐಡಿ ಕ್ರಿಯೇಟ್ ಮಾಡೋ ಟೈಮಲ್ಲಿ ಏನು ಡೀಟೇಲ್ಸ್ ಕೊಡ್ತೀರೋ ಅದೇ ಡೀಟೇಲ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇದು ಯಾವ ತಾಲೂಕು ಅಂತ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಮೊದಲದಾಗಿ ಇದು ಸಿಂಧನೂರು ತಾಲೂಕಿದು. ಆಮೇಲೆ ಪಂಚಾಯತಿ ಕೇಳ್ತಿದೆ, ಇದು ಯಾವ ಪಂಚಾಯತಿ ಅಂತ ಕೇಳ್ತಾ ಇದೆ. ಗೊರವಳ ಇದೆ, ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇದು ವಿಲೇಜ್, ಯಾಕಂದರೆ ಗೊರವಳ ಪಂಚಾಯತಿ ಭಾಳಷ್ಟು ವಿಲೇಜ್ಗಳಿರುತ್ತೆ. ಅದರಲ್ಲಿ ಏನಪ್ಪ ಅಂದರೆ ವಿಲೇಜ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು. ನೀವು CSC ID ಕೊಡ್ಬೇಕಾದ್ರೆ ಕ್ರಿಯೇಟ್ ಮಾಡ್ಬೇಕಾದ್ರೆ ಏನು ಕೊಟ್ಟಿರ್ತೀರ ಅದನ್ನೇ ಕೊಡಬೇಕಾಗುತ್ತೆ. ಹಂಚಿನಾಳ್ ಕ್ಯಾಂಪ್ ಹೆಚ್ಚು ಅಂತ ದೊಡ್ಡ ತಕ್ಷಣ ಬಂದ್ಬಿಡುತ್ತೆ, ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಹಂಚಿನಾಳ್ ಕ್ಯಾಂಪ್ ಇಲ್ಲಿ ಬಂತಾರೆ. ಹಂಚಿನಾಳ್ ಕ್ಯಾಂಪ್ನ ಸೆಲೆಕ್ಟ್ ಮಾಡ್ಕೊತಾರೆ. ಅದ ನಂತರ ಹಂಚಿನಾಳ್ ಕ್ಯಾಂಪ್ನ ಪಿನ್ ಕೋಡ್ ಏನಿದೆ ಪಿನ್ ಕೋಡ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಹಂಚಿನಾಳ್ ಕ್ಯಾಂಪ್ ಪಿನ್
ಕೋಡು 584128. ಆಮೇಲೆ ಕಿಸೋಕೆ ಅಡ್ರೆಸ್ ಕೇಳ್ತಾ ಇದೆ. ಕಿಸೋಕೆ ಅಡ್ರೆಸ್ನ ಕರೆಕ್ಟಾಗಿ ಹಾಕ್ಬೇಕು. ಆದರೆ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ನಾಳೆ ಏನಪ್ಪ ಅಂದ್ರೆ ವೆರಿಫಿಕೇಶನ್ ಬಂದು ನಾವು ಸೆಂಟರ್ ವಿಸಿಟ್ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಕರೆಕ್ಟಾಗಿ ಪೋಸ್ಟಲ್ ಅಡ್ರೆಸ್ ಕರೆಕ್ಟಾಗಿ ನೀವು ಕೊಡಬೇಕಾಗತ್ತೆ. ಅದು ಎಲ್ಲಿ ನಿಯರ್ ಬೈ ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಕೊಡಬೇಕಾಗತ್ತೆ. ನಾನು ಮೆನ್ಷನ್ ಮಾಡಿದ್ದೀನಿ, ಕಾಟಗಿರಿ ರೋಡು ನಿಯರ್ ಚೆಕ್ ಪೋಸ್ಟು ಆಂಜನೇಯ ಕ್ಯಾಪು ಸಿಂಧನೂರು ಥರ ಮೆನ್ಷನ್ ಮಾಡಬೇಕಾಗತ್ತೆ. ಅದಾದ ನಂತರ ನೀವು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ಇದು ಕರೆಕ್ಟಾಗಿ ಅಡ್ರೆಸ್ ಇದೆಲ್ಲ ಇರುತ್ತೆ. ನೀವು ತಾಲೂಕು ಕರೆಕ್ಟ್ ಹಾಕ್ಬೇಕಾಗುತ್ತೆ, ಪಂಚಾಯತಿ ಕರೆಕ್ಟ್ ಹಾಕ್ಬೇಕಾಗುತ್ತೆ, ಆಮೇಲೆ ವಿಲೇಜ್ ಕರೆಕ್ಟ್ ಹಾಕ್ಬೇಕಾಗತ್ತೆ, ಪಿನ್ ಕೋಡ್ ಕರೆಕ್ಟ್ ಆಗುತ್ತೆ, ಅಡ್ರೆಸ್ ಹಾಕ್ಬೇಕು, ಕರೆಕ್ಟ್ ಹಾಕ್ಬೇಕು, ಸಬ್ಮಿಟ್ ಮಾಡ್ಬೇಕು. ಆಮೇಲೆ ಮಾಡೋ ಅಂತ ಇಲ್ಲಿ ನಿಮಗೆ ಒಂದು ಸರ್ವೆ ಕೇಳುತ್ತೆ. ಈ ಸರ್ವೆಯಲ್ಲಿ ನೀವೇನು ಮಾಡ್ಬೇಕಪ್ಪ ಅಂದರೆ ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈ ಡು ಯು ಅಲೋ ದಿ ಕಸ್ಟಮರ್ ಇನ್ನೋ ಸೆಂಟರ್ ವಿತೌಟ್ ಮಾಸ್ಕ್ ಅಂತಿದೆ. ಇದು ಒಂದೇ ನೋ ಕೊಡಿ, ಆಮೇಲೆ ಉಳಿದಿದ್ದೆಲ್ಲ ಎಸ್ ಕೊಟ್ಕೊಂಡು ಹೋಗ್ಬಿಡಿ, ಎಲ್ಲ ಎಸ್ ಕೊಟ್ಬಿಡಿ ಡೈರೆಕ್ಟಾಗಿ. ಎಲ್ಲ ಎಸ್ ಕೊಟ್ಟು ನೀವೇನು ಮಾಡಿ ಅಂದರೆ ಸಬ್ಮಿಟ್ ಮಾಡಿ. ಸರ್ವೆ ಸೇವ್ಡ್ ಸಕ್ಸಸ್ಫುಲಿ. ಇವಾಗ ನಿಮ್ಗೆ ಈ ಥರ CAC ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಕೇಳ್ತಾ ಇದೆ ಅಪ್ಡೇಟ್ ಸೇಮ್ ಇನ್ಫಾರ್ಮೇಷನ್ ರಿಜಿಸ್ಟ್ರೇಷನ್ CAC ಪೆಂಡಿಂಗ್ ಅಂತ ಕೇಳ್ತದೆ. ಇಲ್ಲಿ ಅಪ್ಡೇಟ್ ಲೆಟರ್ ಕೊಡ್ರಿ, ಅಪ್ಡೇಟ್ ಲೆಟರ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋ ನಂತರ ಇದು ನಿಮಗೆ CAC ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇದು ಯಾರ್ದು ಐಡಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಇನ್ನೊಂದ್ಸತಿ ಇಲ್ಲಿ ಹೋಗಿ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡೋದ್ರೆ ಇಲ್ಲಿ ತೋರಿಸುತ್ತೆ, ಪರ್ಸನಲ್ ಇನ್ಫಾರ್ಮೇಷನ್ ತೋರಿಸುತ್ತೆ. ಇದು ಯಾರ ಐಡಿ, ಡೇಟ್ ಆಫ್ ಬರ್ತ್ ಏನಿದೆ, ಮೇಲ್ ಇದೆ, ಅವ್ರು ಯಾವ ಇಮೇಲ್ ಐಡಿ ಕೊಟ್ಟಿದ್ರು, ಮತ್ತು ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ ತೋರಿಸುತ್ತೆ. ಅದಾದಂದ್ರೆ ಬ್ಯಾಂಕ್ ಡೀಟೇಲ್ಸ್ ತೋರಿಸುತ್ತೆ, ಯಾವ್ಯಾವ ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟಿದ್ರು ಅವರು ಯಾವ ಅಂತ ನಿಮಗೆಲ್ಲ ತೋರಿಸುತ್ತೆ. ಅವ್ರ ಪ್ಯಾನ್ ನಂಬರ್ನು ಡೀಟೇಲ್ಸ್ ತೋರಿಸುತ್ತೆ, ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದು. ಆಮೇಲೆ ಕಿಸೋಕೆ ಡೀಟೇಲ್ಸ್ ಈಗ ನೀವು ಮೆನ್ಷನ್ ಮಾಡಿದ್ರಲ್ಲ ಅದೇ ಒಂದು ಇಲ್ಲಿ ತೋರಿಸ್ತಾ ಇದೆ, ಕರ್ನಾಟಕ ರಾಯಚೂರು. ಆಮೇಲೆ ಲ್ಯಾಟಿಟ್ಯೂಡ್ ಲ್ಯಾಂಡ್ ಈಗ ಅಪ್ಡೇಟ್ ಆಗುತ್ತೆ. ಆಮೇಲೆ ನೀವೇನಿಲ್ಲ, ಈಗ ಇಷ್ಟಾದ ನಂತರ ಈಗ ಪಾಸ್ವರ್ಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈಗ ಒಂದು ಇದರಲ್ಲಿ ಅಮೌಂಟ್ ಆ್ಯಡ್ ಮಾಡ್ಬೇಕಂದ್ರೆ ಮೊದಲು ವ್ಯಾಲೆಟ್ ಪಿನ್ನ ನಾವು ಸೆಟ್ ಮಾಡಬೇಕಾಗತ್ತೆ. ವ್ಯಾಲೆಟ್ ಪಿನ್ನ ಆ ವ್ಯಾಲೆಟ್ ಪಿನ್ ಏನಪ್ಪ ಅಂದರೆ ಮೊದಲು ಸೆಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಅಂತ ನಾನು ಹೇಳ್ತೀನಿ. ಇವಾಗ ಈ ಚೇಂಜ್ ವ್ಯಾಲೆಟ್ ಪಿನ್ ಅಂತ ತೋರಿಸ್ತಾ ಇದೆ. ಈ ಚೇಂಜ್ ವ್ಯಾಲೆಟ್ ಪಿನ್ ಮೇಲೆ ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡೋದ್ಮೇಲೆ ಡು ಯು ನೋ ಯುವರ್ ಕರೆಂಟ್ ವ್ಯಾಲೆಟ್ ಪಿನ್ ಅಂತ ಕೇಳ್ತಾ ಇದೆ. ನೋ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇಟ್ ಈಸ್ ಎ 6 ಡಿಜಿಟ್ ನಂಬರ್ ಓನ್ಲಿ ಅಂತ. ಅಂದರೆ ಒಂದು ವಾಲೆಟ್ ಪಿನ್ ನಾವು ಸೆಟ್ ಮಾಡ್ಬೇಕಂದ್ರೆ 6 ನಂಬರ್ ಸಂಖ್ಯೆನ ಏನಪ್ಪ ಅಂದ್ರೆ ರೀಸೆಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದೆ ಅಂತ ಕೇಳ್ತಾ ಇದೆ. ಇದು ಮತ್ತೆ ಈ ಥರ ಯಾವ ಥರ ಸೆಟ್ ಮಾಡ್ಬೇಕಂತ ತೋರಿಸ್ತಾ ಇದೆ. ಮತ್ತು ಈ ಥರ 111 ಅಂತ ಆ ಥರ ಸೆಟ್ ಮಾಡೋಂಗಿಲ್ಲ, 222 ಅಂತ ಸೆಟ್ ಮಾಡೋಂಗಿಲ್ಲ, 33 ಅಂತ ಸೆಟ್ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದೆ. ಈಗ ವಾಲೆಟ್ ಪಿನ್ ಯಾವ ಥರ ಚೇಂಜ್ ಮಾಡೋಣ ಹೇಳ್ತೀನಿ ನಾನು ಇವಾಗ. ಈಗ ನಿಮ್ಗೆ ವಾಲೆಟ್ ಪಿನ್ ಗೊತ್ತಿಲ್ಲ, ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿ. ನೋ ಅಂತ ಕ್ಲಿಕ್ ಮಾಡಿ ನಿಮಗೆ OTP ಥ್ರೂ ಮೊಬೈಲ್ ನಂಬರ್ಗೆ OTP ಕೇಳ್ತಾ ಇದೆ. ನೀವು ಯಾವ ನಂಬರ್ ರಿಜಿಸ್ಟ್ರೇಷನ್ ಮಾಡಿರ್ತೀರ CAC ಟೈಮಲ್ಲಿ ಆ ನಂಬರ್ಗೆ OTP ಹೋಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಜನರೇಟ್ OTP ಅಂದ ತಕ್ಷಣ ಏನಂದರೆ ಇಲ್ಲಿ 00 ತೋರಿಸಿದೆ ನಂಬರ್. ಈ 00 ನಂಬರ್ ಏನಪ್ಪ ಅಂದರೆ OTP ಹೋಗಿರುತ್ತೆ. ಆ OTPನ ನಾವು ತಿಳ್ಕೊಬೇಕಾಗತ್ತೆ. ಇವಾಗ ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, ಆ OTPನ ಮೆನ್ಷನ್ ಮಾಡಬೇಕು. ಇವಾಗ 1 ಸೆಕೆಂಡ್ ರೀ. ಪಾಸ್ವರ್ಡ್ನ 6 ಡಿಜಿಟ್ ನಂಬರ್ ಕೊಟ್ಟಿದ್ದೀನಿ, ಅದನ್ನ ಈಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ 6 ಡಿಜಿಟ್ ಕೊಟ್ಟು ಇಲ್ಲಿ 6 ಡಿಜಿಟ್ ಕೊಟ್ಟು ಸಬ್ಮಿಟ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಆಲ್ರೆಡಿ ನಾವು ಪಾಸ್ವರ್ಡ್ನ ರೀಸೆಟ್ ಮಾಡಿದ್ವಿ, ಮತ್ತು ವ್ಯಾಲೆಟ್ ಪಿನ್ನಾಗ ಇಲ್ಲಿ ವ್ಯಾಲೆಟ್ ಪಿನ್ನನ್ನು ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಇದಾದ ನಂತರ ನಾವು ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂತಂದರೆ ಇಲ್ಲಿ ಕಾಣ್ತಾ ಇದೆ ಥರ್ಡ್ ಆಪ್ಷನ್ ಸಮ್ಮರಿ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಥವಾ ಆ್ಯಡ್ ಮನಿ ಅಂತ ಕ್ಲಿಕ್ ಮಾಡಿ. ಅದಕ್ಕಿಂತ ಮುಂಚೆ ಇಲ್ಲಿ ಸಮ್ಮರಿಯಲ್ಲಿ ಬರ್ರಿ. ನೀವು ಸಮ್ಮರಿಯಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ರೆ ನೀವು CAC ವ್ಯಾಲೆಟ್ ಬ್ಯಾಲೆನ್ಸ್ ಇಲ್ಲಿ ಬ್ಯಾಲೆನ್ಸ್ ನೋಡಿ 0 ತೋರಿಸ್ತಾ ಇದೆ, 0 ಇದೆ. ನಾವು ಏನು ಮಾಡ್ಬೇಕಂದ್ರೆ ಅದರಲ್ಲಿ ದುಡ್ಡು ಹಾಕ್ಬೇಕು. ನಾವು ಫಸ್ಟ್ ಒಂದು ಸರ್ವಿಸ್ನ ಆ್ಯಕ್ಟಿವೇಟ್ ಮಾಡ್ಬೇಕಂದ್ರೆ ದುಡ್ಡು ಹಾಕ್ಬೇಕಾಗತ್ತೆ. ಇಲ್ಲಿ ಹೋಗೇನಪ್ಪ ಅಂದರೆ ಥರ್ಡ್ ಆಪ್ಷನ್ ಆ್ಯಡ್ ಮನಿ ಅಂತಿದೆ. ಈ ಆ್ಯಡ್ ಮನಿ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ.
ಈ ಆ್ಯಡ್ ಮನಿನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದ ನಂತರ ಇಲ್ಲಿ ನೀವು ಎಷ್ಟು ಅಮೌಂಟ್ ಆ್ಯಡ್ ಮಾಡ್ಬೇಕಂದ್ರೆ ಮಿನಿಮಮ್ ಇದೆ ವ್ಯಾಲೆಟಲ್ಲಿ. ಇಲ್ಲಿ ಹೋಗಿ ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡ್ತೀರಾ, ನಿಮ್ಗೊಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ, ಮತ್ತು ನ್ಯೂ ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಮೌಂಟ್ ಆದರೆ 300 ರೂಪಾಯಿ. ನೋಡಿ 4 ಪೇಮೆಂಟ್ ಗೆಟ್ವೇ ಇದೆ CSCಲಿ. ಒಂದು CSC, HDFC, ಆಕ್ಸಿಸ್, ಪೇಯು. ನಾನು ಪೇಯುನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಪೇಯುನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮನಿ ವ್ಯಾಲೆಟ್ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ. ಆ ಪೇಮೆಂಟ್ ಗೆಟ್ವೇ ಓಪನ್ ಆಗ್ತಾ ಇದೆ. ಇಲ್ಲಿ ಭಾಳಷ್ಟು ತೋರಿಸ್ತದೆ. ಇಲ್ಲಿ UPI ಅಂತ ಕಾಣ್ತಾ ಇದೆ, ಕಾರ್ಡ್ಸ್ ಅಂತ ಕೇಳ್ತದೆ, ನೆಟ್ ಬ್ಯಾಂಕಿಂಗ್ ಅಂತ ಕೇಳ್ತಾ ಇದೆ. ICICI ಬ್ಯಾಂಕ್ ಮುಖಾಂತರ ಮಾಡ್ಬೋದು, ಪೇಮ್ ವಿತ್ AMX ಮಾಡ್ಬೋದು, ಅಥವಾ ನಿಮ್ಮದು ಸೂಪರ್ ಮನಿ ಅಂತ ಆ್ಯಪ್ ಇದೆ, ಅದ್ರ ಮುಖಾಂತರ ನಾವು ಪೇಮೆಂಟ್ ಮಾಡ್ಬೋದು. ಗೆಟ್ ಸೇವಿಂಗ್ ಅಂತ ಬರುತ್ತೆ, ಅದ್ರ ಮುಖಾಂತರ ಮಾಡ್ಬೋದು, ಮತ್ತು ಎಲ್ಲ ಮುಖಾಂತರ ಮಾಡ್ಬೋದು. ಈಗ UPI ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. 1 ಸೆಕೆಂಡ್. UPI ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫೋನ್ಪೇ ಕಾಣ್ತಿದೆ, ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ. ಭಾಳಷ್ಟು ಇದಾವೆ. ಅವ್ರದ್ದು ಏನಪ್ಪ ಅಂದ್ರೆ ನಿಮ್ಮದು ಒಂದು UPI ID ಇರುತ್ತಲ್ಲ, UPI ID ಹಾಕೋಗುತ್ತೆ. YBL ನೀವು ವೆರಿಫೈ ಅಂತ ಕ್ಲಿಕ್ ಮಾಡಿಬಿಟ್ರೆ ಸೀದಾ ಫೋನ್ಪೇಗೆ ಏನಪ್ಪ ಅಂದ್ರೆ ರಿಕ್ವೆಸ್ಟ್ ಹೋಗ್ಬಿಡುತ್ತೆ, ಪೇಮೆಂಟ್ ರಿಕ್ವೆಸ್ಟ್. ವೆರಿಫೈ ಆಯಿತು, ಅವ್ರದ್ದು ತೋರಿಸ್ತಾ ಇದೆ ಸಂಗಮೇಶ್ ಶಿವ್ ಅಂತ, ಅದು UPI ID. ನೋಡಿ ಕನ್ಫರ್ಮ್ ಮಾಡ್ಕೋಬೇಕು ಅದು ಕರೆಕ್ಟ್ ಆಗಿದೆ ಇಲ್ಲ ಅಂತ. ಕರೆಕ್ಟ್ ಆಗಿತ್ತಪ್ಪ ಅಂದರೆ ಓಕೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಫೋನ್ಪೇಗೆ ಏನಪ್ಪ ಅಂದ್ರೆ ಒಂದು ರಿಕ್ವೆಸ್ಟ್ ಬಂದಿರುತ್ತೆ, ಆ ರಿಕ್ವೆಸ್ಟಲ್ಲಿ ಆಕ್ಸೆಪ್ಟ್ ಮಾಡಬೇಕಾಗುತ್ತೆ ಅವರು. ಇಲ್ಲೊಂದು ಟೈಮ್ ಕಾಣುತ್ತದಲ್ಲ, ಈ ಟೈಮ್ ಒಳಗಡೆ ಏನಪ್ಪ ಅಂದ್ರೆ ಅವರು ಪೇಮೆಂಟ್ ಮಾಡಬೇಕಾಗತ್ತೆ. ಈ ಟೈಮು ಆದಷ್ಟು ಬೇಗ ಏನಪ್ಪ ಅಂದರೆ ನೀವು ಪೇಮೆಂಟ್ ಮಾಡಲಿಕ್ಕೆ ಹೇಳಿ. ಈಗ ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆಗಿದೆ. ನಮ್ಮ ಮತ್ತೆ ಲಾಗಿನ್ ಮಾಡಬೇಕಾಗತ್ತೆ. ಅದು ಪೇಮೆಂಟ್ ಆದ ನಂತರ ಏನಪ್ಪ ಅಂದರೆ ಮತ್ತೆ ವಾಪಸ್ ಬರುತ್ತೆ, CSC ಲಾಗಿನ್ ಪೇಜ್ ಬರುತ್ತೆ. ಮತ್ತೆ ಈಗ CSC ಮೆನ್ಷನ್ ಮಾಡಿ ಮತ್ತೆ ಪಾಸ್ವರ್ಡ್ ಹಾಕೋಣಂತೆ. ಪಾಸ್ವರ್ಡು ಮತ್ತು CSC ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡ್ ಹಾಕಿದ್ದೀನಿ. ಈಗ ಅಮೌಂಟ್ ಆ್ಯಡ್ ಮಾಡಿದ್ದೀನಿ. ಇದು ಅಪ್ಡೇಟ್ ಆರ್ಡರ್ ಕೊಡಿ ಕೇಳ್ತಾ ಇರುತ್ತೆ. ಈಗ ನೋಡಿ ಅವಾಗ ನಮಗೆ 0 ರೂಪೀಸ್ ಇತ್ತು ಅಮೌಂಟು. ಈಗ ಎಷ್ಟಿದೆ ಚೆಕ್ ಮಾಡೋಣ ವ್ಯಾಲೆಟಲ್ಲಿ ಅಮೌಂಟು. ನೋಡಿ ಇವಾಗ 300 ರೂಪಾಯಿ ಜಮಾ ಆಗಿದೆ. ನೋಡಿ ಕಾಣ್ತಾ ಇದೆ ನಿಮಗೆ 300 ರೂಪಾಯಿ ಜಮಾ ಆಗಿದೆ. ಇದು ಅಮೌಂಟ್ ಆ್ಯಡ್ ಮಾಡೋ ರೀತಿ, ಇದು ವ್ಯಾಲೆಟಲ್ಲಿ ಅಮೌಂಟ್ ಯಾವ ರೀತಿ ಆ್ಯಡ್ ಮಾಡೋದು ಅಂತ. ಈಗ ಅಮೌಂಟ್ ಆ್ಯಡ್ ಮಾಡಿದ್ರೆ ಈಗ 300 ರೂಪಾಯಿ ಬಂದಿದೆ. CSCಲಿ ಅಮೌಂಟ್ ವ್ಯಾಲೆಟಲ್ಲಿ ಆ್ಯಡ್ ಮಾಡೋದು ಯಾವ ಥರ ಅಂತ ನಿಮ್ಗೆ ಗೊತ್ತಾಗಿದೆ ಆಲ್ರೆಡಿ. ವ್ಯಾಲೆಟ್ ಪಿನ್ ಚೇಂಜ್ ಮಾಡೋದು ಯಾವ ಥರ ಅಂತ ಗೊತ್ತಾಗಿದೆ ಆಲ್ರೆಡಿ ನಿಮಗೆ. ಪಾಸ್ವರ್ಡ್ ರೀಸೆಟ್ ಮಾಡೋದು ಯಾವ ಥರ ಗೊತ್ತಾಗಿದೆ. ಈಗೆಲ್ಲ ಆಗಿದೆ. ಈಗ ನಾವು ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು. ಎಕ್ಸಾಂಪಲ್ ನಾನೊಂದು ತೋರಿಸ್ತೀನಿ ಯಾವ ಥರ ಟ್ರಾನ್ಸಾಕ್ಷನ್ ಮಾಡೋದು ಅಂತಂದು. ಇದು CSCನ ಆ್ಯಕ್ಟಿವೇಟ್ ಮಾಡೋದು ಯಾವ ರೀತಿ ಅಂತಂದು.